ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತು ಜೆ.ಡಿ ರಿವ್ಯೂ ಮಾಡೋಣ. ಜಾಕ್ ಡ್ಯಾನಿಯಲ್ಸು, ಹಾಗೆ ಇದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಏನಪ್ಪ ಇದು ಜಾಕ್ ಇನ್ ಕ್ಯಾನ್ ಅಂತ ಹೇಳ್ತಿದ್ದಾನೆ. ಹೌದು, ಕ್ಯಾನ್ ಇಟ್ಕೊಂಡು ಕೂತಿದ್ದೀನಲ್ಲಪ್ಪ ನಿಮ್ಮ ಮುಂದೆನೇ. ಹೌದು, ಇದು ಪ್ರೀ ಮಿಕ್ಸ್ಡ್ ಜಾಕ್ ಡ್ಯಾನಿಯಲ್ಸ್ ಡ್ರಿಂಕು. ಇದು ಕೋಕ್ ಜೊತೆ ಮಿಕ್ಸ್ ಮಾಡಿರ್ತಾರೆ. ಹಾಗೆ ಇದರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬನ್ನಿ, ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇದು ಎಷ್ಟಾಗುತ್ತೆ, ಹಾಗೆ ಇದರಲ್ಲಿ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕಂತ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಜಾಕ್ ಡ್ಯಾನಿಯಲ್ಸ್ ಬಗ್ಗೆ ಮಾತಾಡೋದಾದರೆ ಇದೊಂದು ಅಮೇರಿಕನ್ ಬರ್ಬನ್ ವಿಸ್ಕಿ ಅಂತಲೇ ಹೇಳ್ಬೋದು. ಹಾಗೆ ಜಾಕ್ ಡ್ಯಾನಿಯಲ್ಸಲ್ಲಿ ತುಂಬಾ ವೇರಿಯಂಟ್ ಇದೆ. ಜಾಕ್ ಡ್ಯಾನಿಯಲ್ಸ್ ಹನಿ, ಜಾಕ್ ಡ್ಯಾನಿಯಲ್ ಫೈರ್, ಜಾಕ್ ಡ್ಯಾನಿಯಲ್ಸ್ ಗ್ರೀನ್ ಆ್ಯಪಲ್, ಹಬ್ಬ ಎಷ್ಟು ವೇರಿಯಂಟ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಜಾಕ್ ಡ್ಯಾನಿಯಲ್ ಸ್ಪೆಷಲ್ ಎಡಿಷನ್ ಕೂಡ ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಜಾಕ್ ಇನ್ ಕೋಕ್ ಅಂತ ಹೇಳಿ ಈ ಕ್ಯಾನ್ನ ಮೆನ್ಷನ್ ಮಾಡಿದ್ದಾರೆ. ಇದರ ಪ್ರೈಸಿಂಗ್ ಎಷ್ಟಪ್ಪ ಅಂತ ನಾನು ಟೇಸ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇದರ ವಿಶೇಷ ಏನಪ್ಪ ಅಂದರೆ, ನೀವು ಜೆ.ಡಿ ಕುಡಿಬೇಕಾದ್ರೆ ನೀರು, ಐಸು ಇಲ್ಲ ಅಂದರೆ ಸೋಡಾ, ಕೋಕ್ನ ಮಿಕ್ಸ್ ಮಾಡ್ಕೊಂಡು ಕುಡಿತೀರಾ. ಹಾಗೆ ನೀವು ಯಾಕೆ ಕಷ್ಟ ತೊಗೋತೀರಾ, ನಾವೇ ಮಿಕ್ಸ್ ಮಾಡಿ ಕ್ಯಾನ್ಗೆ ಹಾಕಿ ಕೊಡ್ತೀವಿ, ಕುಡ್ಕೊಂಡು ಹೋಗ್ತಾ ಇರಿ ಅನ್ನೋ ಥರನೇ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಹಾಗೆ ಇದೊಂದು ಇಂಪೋರ್ಟೆಡ್ ವಿಸ್ಕಿ ಅಂತಲೇ ಹೇಳ್ಬೋದು. ಈ ಮಿಕ್ಸ್ಡ್ ಪ್ರೀ ಕ್ಯಾನ್ ಬೆಲೆ ಎಷ್ಟಪ್ಪ ಅಂದರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಬರೀ 330 ml $270 ರೂಪೀಸ್ ಆಗುತ್ತಂತೆ. ಅಬ್ಬಬ್ಬಾ, ಎಷ್ಟು ಬೆಲೆ ಇದಕ್ಕೆ. ಹಾಗಿದ್ರೆ ಬನ್ನಿ ಇದನ್ನು ಟೇಸ್ಟ್ ಮಾಡಿಬಿಟ್ಟು ನೋಡೇ ಬಿಡೋಣ ಹೇಗಿರುತ್ತೆ ಟೇಸ್ಟು ಅಂತ. ಫ್ರೆಂಡ್ಸ್, ಇದರಲ್ಲಿ ಯಾವ್ಯಾವುದಪ್ಪ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೀವು ತಿಳ್ಕೊಬೇಕಲ್ಲ. ಹಾಗೆ ಇದರಲ್ಲಿ ಏನೇನಪ್ಪ ಯೂಸ್ ಮಾಡಿದ್ದಾರೆ ಅಂದರೆ ಅವರು ಮೆನ್ಷನ್ ಮಾಡಿದ್ದಾರೆ. ಇಟ್ ಕಂಟೈನ್ಸ್ ಕಾರ್ಬೊನೇಟೆಡ್ ವಾಟರ್, ಜಾಕ್ ಡ್ಯಾನಿಯಲ್ ಟೆನೆಸಿಸ್ ವಿಸ್ಕಿ 12.5% ಅಂತ, ಶುಗರ್ ಆ್ಯಡ್ ಮಾಡಿದ್ದಾರೆ, ಫ್ಲೇವರ್ ಆ್ಯಡ್ ಮಾಡಿದ್ದಾರೆ, ಕ್ಯಾರಮಲ್ ಕಲರಿಂಗ್ E150D ಅನ್ನೋ ಕಲರ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಸೋಡಿಯಂ ಬೆನ್ಸಾಲ್ಟ್ ಮತ್ತು ಕೆಫೀನ್. ಇದರ ಕಂಟ್ರಿ ಆಫ್ ಒರಿಜಿನ್ನು ನೆದರ್ಲ್ಯಾಂಡ್ಸು. ನೆದರ್ಲ್ಯಾಂಡ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇದು ಇದರ ಕಂಪ್ಲೀಟ್ ಇಂಗ್ರೀಡಿಯೆಂಟ್ ಡೀಟೇಲ್ಸು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದೆ ಇದು ಪ್ರೀ ಕೋಲಾ ಮಿಕ್ಸ್ಡ್ ಜಾಕ್ ಡ್ಯಾನಿಯಲ್ಸ್ ಅಂತ. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಬಂದು 5% ಅಷ್ಟೇ. ನೀವು ಏನಾದರೂ ಜೆ.ಡಿ ನಿಜವಾಗ್ಲೂ ತೊಗೊಂಡು ಕುಡಿದಾಗ ಅದರಲ್ಲಿ ಆಲ್ಮೋಸ್ಟು 42.8% ಇರುತ್ತೆ. ಇದರಲ್ಲಿ 330 ml ಆಲ್ಮೋಸ್ಟ್ ನಿಮಗೆ ಬರೀ 5% ಆಲ್ಕೋಹಾಲ್ ವಾಲ್ಯೂಮ್ ಬೈ ಸಿಗ್ತಾ ಇದೆ. ಇದಕ್ಕೆ ಯಾವ ಜೆ.ಡಿ ಮಿಕ್ಸ್ ಮಾಡಿದ್ದಾರೆ, ಇದರಲ್ಲಿ ನಾರ್ಮಲ್ ಜೆ.ಡಿ ಬರುತ್ತಲ್ಲ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಇದು ಹನಿಗೆ ಬೇರೆ ಥರನೇ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದಕ್ಕೆ ನಾರ್ಮಲ್ ಜೆ.ಡಿನ ಮಿಕ್ಸ್ ಮಾಡಿ ಕ್ಯಾನ್ ಮಾಡಿದ್ದಾರೆ. ಬನ್ನಿ ಓಪನ್ ಮಾಡೋಣ. ಸೇಮ್ ನಮ್ಮ ಪೆಪ್ಸಿ ಬ್ಲ್ಯಾಕ್ ಕ್ಯಾನ್ ಓಪನ್ ಮಾಡಲ್ವಾ, ಹಾಗೆ ಓಪನ್ ಮಾಡೋದು. ಫ್ರೆಂಡ್ಸ್, ನೀವು ನೋಡ್ಬೋದು ನಾರ್ಮಲ್ ಪೆಪ್ಸಿ ಹೇಗೆ ಕ್ಯಾನಿಂದ ಆಚೆ ಬಂದರೆ ಯಾವ ಥರ ಫಿಸ್ ಇದೆಯೋ ಸೇಮ್ ಅದೇ ಥರನೇ ಇದೆ. ನಮಗೆ ಕೋಕ್ ಸ್ಮೆಲ್ ಬರ್ತಾ ಇದೆ. ಇದರ ಆಲ್ಕೋಹಾಲ್ ಹಿಂಟ್ ಅಷ್ಟೊಂದು ಕೊಡ್ತಾ ಇಲ್ಲ. ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಟೇಸ್ಟ್ ಮಾಡಿದಾಗ ನಿಮಗೆ ಫಸ್ಟು ಸಿಗೋದೆ ಕೋಕ್ ಟೇಸ್ಟಿಂಗು. ಅದಾದಮೇಲೆ ಸ್ಲೈಟಾಗಿ ಜೆ.ಡಿ ವಿಸ್ಕಿ ಟೇಸ್ಟಿಂಗ್ ಬರುತ್ತೆ. ಲಾಸ್ಟಲ್ಲಿ ನಿಮ್ಗೊಂಥರ ಸ್ವೀಟ್ನೆಸ್ ಇರುತ್ತೆ, ಒಂಥರ ಕಹಿ ಫ್ಲೇವರಿಂಗ್ ಇರುತ್ತೆ. ಓವರಾಲಾಗಿ ಹೇಳಬೇಕು ಅಂದರೆ ಓಕೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೀವು ಆಲ್ಮೋಸ್ಟು ನಿಮಗೆ 150 ಇಲ್ಲ 200 ರೂಪೀಸ್ಗೆ ಒಂದು ಜೆ.ಡಿ ಕಾಕ್ಟೇಲೇ ಮಾಡಿಕೊಟ್ಬಿಡ್ತಾರೆ ಬಾರ್ಸಲ್ಲಿ. ನೀವು ಯಾಕೆ ಇಷ್ಟು ಜಾಸ್ತಿ ದುಡ್ಡು ಕೊಟ್ಟು 270 ರೂಪೀಸ್ ಕೊಟ್ಟು ಈ ಬರೀ 330 ml ತೊಗೋಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ವಿಡಿಯೋ ಯಾವುದ್ರ ಮೇಲೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಟೇಸ್ಟಿಂಗ್ ವೈಸು ಓಕೆ ಆಗಿದೆ, ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಒಂದು ಓಕೆ ಟೇಸ್ಟು. ಯಾಕೋ ಜೆ.ಡಿ ಕೋಕ್ ಜೊತೆ ಸರಿಯಾಗಿ ಬ್ಲೆಂಡ್ ಆಗಿಲ್ಲ ಅನಿಸುತ್ತೆ. ಟೇಸ್ಟಿಂಗ್ ವೈಸು ಅಷ್ಟೊಂದೇನು ಚೆನ್ನಾಗಿಲ್ಲ.
ಒಂದು ಸರಿ ಕುಡಿಬೋದಪ್ಪ, ನಾವು ಒಂದು ಸರಿ ಟ್ರೈ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರನಾದ್ರು ನೀವು ಒಂದು ಸರಿ ಕುಡಿಬೋದು. ಬಟ್ 270 ರೂಪೀಸ್ ಇಸ್ ಬಿಟ್ ಕಾಸ್ಟ್ಲಿ ಐ ಥಿಂಕ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಸುಮ್ಮನೆ ನೀವು ಒಂದು ಕಾಕ್ಟೇಲ್ನ ಬಾರಲ್ಲಿ ಮಾಡಿಸ್ಕೊಂಡೇ ಕುಡ್ಬಿಡ್ಬೋದು. ಸೊ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಇದು ಓಕೆ ವಿಸ್ಕಿ. ನಿಮಗೆ ಇಷ್ಟ ಆಗಿದ್ದರೆ ಇಲ್ಲ ಒಂದು ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಸೊ ಅವರು ಇದನ್ನು ತೊಗೊಂಡು ಟ್ರೈ ಮಾಡ್ಬೋದು. ಸೊ ನನ್ನ ಪ್ರಕಾರ ಇದು ನಾಟ್ ಅ ಬಡ್ಜೆಟ್ ಫ್ರೆಂಡ್ಲಿ ವಿಸ್ಕಿ ಅಂತಲೇ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಬೈ ಮಾಡ್ತೀನಿ ಅಂದರೆ JD ಎಲ್ಲ ಆಲ್ಮೋಸ್ಟ್ ನಿಮಗೆ 3,000 to 5,000 ಅಂತೂ ಇದ್ದೇ ಇರುತ್ತೆ. ಸೊ ಅದ್ರ ಬದಲು ನೀವು ಯಾರ ಫಾರಿನಿಂದ ಬರೋರ ಕೈಲಿ ತರಿಸ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 2,000ಗೆಲ್ಲ ಸಿಕ್ಬಿಡುತ್ತೆ. ನೀವು ಆಲ್ಮೋಸ್ಟ್ 2,000 to 3,000 ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಜಾಕ್ ಡ್ಯಾನಿಯಲ್ಸ್ ಕ್ಯಾಂಡ್ ಪ್ರೀಮಿಕ್ಸ್ಡ್ ಡ್ರಿಂಕ್? ಇದು ಜಾಕ್ ಇನ್ ಕ್ಯಾನ್ ಅಂತಲೇ ಹೇಳ್ತಾರೆ. ತೊಗೋಬೇಕೋ ತೊಗೋಬೇಡವೋ ಅನ್ನೋದು ನಿಮ್ಮ ಡಿಸಿಷನ್ನು. ನನ್ನ ಒಪಿನಿಯನ್ನು ನಾನು ಕೊಟ್ಟಿದ್ದೀನಿ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕು ಒಂದು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?